ಸಿ ಮ್ಯಾಪಿಂಗ್ ಮಾಡ್ಕೋಬೇಕು. ನೀವು ಯಾರು ಮ್ಯಾಪಿಂಗ್ ಮಾಡ್ಕೊಳ್ಳೋದೆ ಹಾಗೆ ಉಳಿದಿದ್ದಾರೋ ಅಂಥವ್ರು 327 ಪ್ರಕರಣಗಳು ನಮ್ಮ ತಾಲೂಕಿನಲ್ಲಿ ಬಾಕಿ ಇದೆ. ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಪ್ರಚಾರ ಮಾಡಿದ್ವಿ. ವಿಲೇಜ್ ಗೊಂದಲ್ಲಿ ಮನೆ ಅಡ್ಡಾಡ್ಯಾರ. ನಾವು 35 ವಾರ್ಡ್ಗೆ ಸಂಬಂಧಪಟ್ಟ ನಗರಸಭೆ ವ್ಯವಹಾರದ ಮೂಲಕ ಪ್ರತಿ ಒಂದು ವಾರ ಕಂಟಿನ್ಯೂ ಪ್ರಚಾರ ಮಾಡಿದ್ವಿ. ಅಂಥವ್ರು ಕೆಲವೊಬ್ಬರು ಉಳ್ಕೊಂಡಂದ್ರೆ ಊರಲ್ಲಿಲ್ಲ, ಸ್ಥಳಾಂತರಾಗಿ ನಮ್ಮ ಗಮನಕ್ಕೆ ನಾನು ಈಗ ಥರ ಬೆಳೆಸ್ತೀನಿ. ಇನ್ನೂ ಕರ್ನಾಟಕ ರಾಜ್ಯ ವಿಕಲಚೇತನ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಮಠ ಅಂಗವಿಕಲ ಕ್ಷೇತ್ರದಿಂದ ಅಂಗವಿಕಲರ ಕುರಿತು ಹಲವಾರು ಸಮಸ್ಯೆಗಳ ಕುರಿತು ಇವತ್ತು ಶಾಂತಿಯುತ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕರು ನೇತೃತ್ವ ಮತ್ತು ಜಿಲ್ಲಾಧ್ಯಕ್ಷರಾದ ಅಂಗವಿಕಲ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೊಸಕೇರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದೇ ಜೊತೆಗೆ ಅದೇ ರೀತಿಯಾಗಿ ನಮ್ಮ ತಾಲೂಕಿನ URW ಮತ್ತು ನಮ್ಮ ಸಂಘಟನೆಯ ಸದಸ್ಯರು ಅಂಗವಿಕಲರು ಕೂಡ ಭಾಗಿಯಾಗಿದ್ದಾರೆ. ಇವತ್ತು ವಿಕಲಚೇತನರಿಗಾಗಿ ಕರ್ನಾಟಕ ಅಂಗವಿಕಲ ರಕ್ಷಣಾ ವೇದಿಕೆ ವತಿಯಿಂದ ಗಂಗಾವತಿ ಘಟಕದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೀವಿ. ಆ ಬೇಡಿಕೆಗಳು ವಿಕಲಚೇತನರಿಗೆ ಈಗೇನು ತಿಂಗಳ ಆಶ್ವಾಸನೆ ನೀಡ್ತಾ ಇದೆ 5,000 ರೂಪಾಯಿ ಹೆಚ್ಚಳ ಆಗಬೇಕು. ಮತ್ತು ವಿಕಲಚೇತನರಿಗೆ ಈಗೇನು ರಾಜ್ಯಾದ್ಯಂತ ಗ್ಯಾರಂಟಿಯಲ್ಲಿ ನಮ್ಮ ವಿಕಲಚೇತನರ ಗ್ಯಾರಂಟಿ ಮರೆತು ಬಿಟ್ಟಿದ್ದಾರೆ. ಬರೀ ಗ್ಯಾರಂಟಿಯಲ್ಲಿ ಆಗಿದ್ದಾರೆ ಅವರು. ನಮ್ಮ ವಿಕಲಚೇತನ ರಾಜ್ಯ ಸರ್ಕಾರ ಆ ವಿಕಲಚೇತನ ಅವ್ರನ್ನ ಅನುಗುಣ ತೆಗೆದುಕೊಳ್ಳಬೇಕು ಮತ್ತು ರಾಜ್ಯಾಂತ ವಿಕಲಚೇತನರಿಗೆ ಬಸ್ ಉಚಿತವಾಗಿ ಕೊಡಬೇಕು ಮತ್ತು ವಿಕಲಚೇತನರಿಗೆ ನಿವೇಶನ ಮನೆಗಳನ್ನು ಕೊಡಬೇಕು ಮತ್ತು URW ಅವರ ಕನಿಷ್ಠ ವೇತನ ಮತ್ತು ಕಾಯಮಾತಿ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಬೇಕು. ಮತ್ತು ಅದೇ ರೀತಿ ಹಲವಾರು ಇವತ್ತು UDID ಕಾರ್ಡು ವಿಕಲಚೇತನರಿಗೆ ದೈಹಿಕ ಅಂಗವಿಕಲರಿಗಾಗಿ ತಾಲೂಕು ಆಸ್ಪತ್ರೆಯಲ್ಲಿ ಕೊಡ್ತಾ ಇದ್ದಾರೆ. ಅದು ಉಳಿದಂಥ 21 ಥರ ಅಂಗವಿಕಲರಿಗೆ UDID ಕಾರ್ಡನ್ನು ಕಡ್ಡಾಯವಾಗಿ ವೈದ್ಯಾಧಿಕಾರಿಗಳು ದೃಢೀಕರಿಸಿ ಅವರಿಗೆ UDID ಕಾರ್ಡ್ ಕೊಡಬೇಕು. ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದ.